ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಾರ್ ಟೆಟ್ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ಗೆ ಹೇಗೆ ಆನ್ಲೈನ್ ಅಪ್ಲಿಕೇಶನ್ಸ್ ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟಿಗೆ ಆನ್ಲೈನ್ ಅಪ್ಲಿಕೇಶನ್ನ ಬಂದುಬಿಟ್ಟು ನಿಮಗೆ ಇದು 23/10/2025 ಪ್ರಾರಂಭವಾಗಿದೆ. 9/11/2025 ಒಳಗಡೆ ನೀವು ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸಬೇಕಾಗತ್ತೆ. ನಿಮಗೆ ಎಕ್ಸಾಮ್ ಬಂದ್ಬಿಟ್ಟು ಪತ್ರಿಕೆ ಒಂದು ದಿನಾಂಕ ಬಂದ್ಬಿಟ್ಟು 7/12/2025 ಭಾನುವಾರ ನಡೀತಾ ಹೋಗುತ್ತೆ. ಇಲ್ಲಿ ಪತ್ರಿಕೆ ಒಂದು ಪೇಪರ್ ಒನ್ ಬಂದ್ಬಿಟ್ಟು 9:30 12 ಗಂಟೆ ತನಕ ನಡೀತಾ ಹೋಗುತ್ತೆ. ಅದೇ ತರ ಪೇಪರ್ ಟು ಬಂದ್ಬಿಟ್ಟು 7/12/2000 ಅದೇ ದಿನ ನಿಮಗೆ ಪೇಪರ್ ಟು ನಡೀತಾ ಹೋಗುತ್ತೆ 2 ಗಂಟೆಯಿಂದ 4:30 ಗಂಟೆ ಹೊರಗಡೆ. ಇಲ್ಲಿ ನಿಮಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಬಂದ್ರೆ, ನಿಮ್ಮ ಫೀಸ್ನ ಎಷ್ಟು ಪೇಮೆಂಟ್ ಮಾಡ್ಬೇಕಂತ ಬಂದ್ರೆ, ಇಲ್ಲಿ ನಿಮಗೆ ಸಾಮಾನ್ಯ ವರ್ಗ ಅಂದ್ರೆ ಜನರಲ್ ಕ್ಯಾಟಗರಿಗೆ ಬಂದ್ಬಿಟ್ಟು ನೀವು ಒಂದೇ ಒಂದು ಪೇಪರಿಗೆ ಹಾಕ್ತೀರಿ ಅಂತಂದ್ರೆ, ಒಂದೇ ಒಂದು ಪೇಪರಿಗೆ ಹಾಕ್ತೀರಿ ಅಂತಂದ್ರೆ 700 ರೂಪಾಯಿ ಫೀಸ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ಅದೇ ತರ ಎರಡು ಪೇಪರ್ನ ಪತ್ರಿಕೆ ಒಂದು ಮತ್ತೆ ಪೇಪರ್ ಒನ್ ಮತ್ತೆ ಪೇಪರ್ ಟು ಎರಡಕ್ಕೂ ಅಪ್ಲೈ ಮಾಡ್ತಿದ್ರಿ ಅಂತಂದ್ರೆ 1000 ರೂಪಾಯಿ ಆಗುತ್ತೆ. ಅದೇ ತರ ಪರಿಶಿಷ್ಟ SC ST ಕ್ಯಾಟಗರಿಗೆ ಪ್ರವರ್ಗ ಒಂದು ಬಂದ್ಬಿಟ್ಟು ಪೇಪರ್ ಒನ್ ಅಥವಾ ಪೇಪರ್ ಟು ಒಂದೇ ಒಂದು ಪೇಪರಿಗೆ ಆದ್ರೆ 350 ರೂಪಾಯಿ ಫೀ ಆಗುತ್ತೆ. ಎರಡು ಪೇಪರಿಗೆ ಬಂದ್ರೆ SC ST ಕ್ಯಾಟಗರಿಗೆ ಬಂದ್ಬಿಟ್ರೆ 500 ರೂಪಾಯಿ ಫೀನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಇಲ್ಲಿ UPI ಮುಖಾಂತರ ಆದ್ರೂ ನೀವು ಪೇಮೆಂಟ್ ಮಾಡಬಹುದು. ಇಲ್ಲಿ ನಿಮಗೆ ಭಾನುವಾರ ಎಕ್ಸಾಮ್ ನಡೀತಾ ಹೋಗುತ್ತೆ. 7/12/2025 ನಿಮಗೆ ಎಕ್ಸಾಮ್ ಮಾಡ್ತಾ ಹೋಗ್ತಾರೆ ಇದೇ ವರ್ಷದಲ್ಲಿ. ನಿಮ್ ಟೈಮಿಂಗ್ಸ್ ನ ನೀವು ನೋಡ್ಕೋಬಹುದು. ಇಲ್ಲಿ ಪತ್ರಿಕೆ ಒಂದು ಬಂದ್ಬಿಟ್ಟು ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತ ಬಂದ್ರೆ, ಇಲ್ಲಿ 1ರಿಂದ 5ನೇ ಕ್ಲಾಸ್ ಪೇಪರ್ ಒನ್ ಬಂದ್ಬಿಟ್ಟು 1ರಿಂದ 5ನೇ ಕ್ಲಾಸ್ ಓದೋರು ಅಪ್ಲೈ ಮಾಡಬಹುದು. ಪೇಪರ್ ಟು ಬಂದ್ಬಿಟ್ಟು 6ರಿಂದ 8ನೇ ತರಗತಿಗಳಿಗೆ ಏನೋ ಓದಿಸ್ತಿದ್ರೆ ಅವರು ಅಪ್ಲೈ ಮಾಡಬಹುದು. ಇಲ್ಲಿ ನೀವು ಏನಂತಂದ್ರೆ ಇದನ್ನ ಅಪ್ಲಿಕೇಶನ್ ಹಾಕಿದಾಗ ನೀವು ಯಾವಾಗ ಡೌನ್ಲೋಡ್ ಮಾಡಬಹುದು ಅಂತ ಬಂದ್ರೆ, ನೀವು 1ರಿಂದ 7ನೇ ತಾರೀಕು 12ನೇ ತಿಂಗಳಲ್ಲಿ ನೀವು ಲಾಗಿನ್ ಆಗೋ ಮುಖಾಂತರ ನೀವು ನಿಮ್ಮ ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡಬಹುದು. ಇಲ್ಲಿ ಯಾವ ರೀತಿ ಎಕ್ಸಾಮ್ಸ್ ನಡೆಸ್ತಾ ಹೋಗ್ತಾರೆ ಅಂತ ಬಂದ್ರೆ, ನಿಮಗೆ MCQ ಟೈಪ್ ಕ್ವಶನ್ಸ್ ಇರ್ತವೆ, 150 ಕ್ವಶನ್ಸ್ ಇರ್ತವೆ. ಅದನ್ನ OMR ಶೀಟ್ ಮುಖಾಂತರ ನೀವು ಆನ್ಸರ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಇಲ್ಲಿ ಯಾವುದೇ ತರಹದ ನೆಗೆಟಿವ್ ವ್ಯಾಲ್ಯೂಷನ್ ಇರೋದಿಲ್ಲ. ಇಲ್ಲಿ ನೀವು ವೆಬ್ಸೈಟ್ ಲಿಂಕ್ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಇಲ್ಲಿ ಕ್ಲಿಕ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಕಾರ್ ಟೆಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ದೀರಿ ಅಂತಂದ್ರೆ, ರಿಜಿಸ್ಟ್ರೇಷನ್ ಮಾಡ್ಬೇಕಾಗತ್ತೆ. ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕಾರ್ ಟೆಟ್ 2025 ಅಂತ ಕ್ಲಿಕ್ ಮಾಡಿದ್ರೆ ಈ ತರ ಬರ್ತಾ ಹೋಗುತ್ತೆ ಇಂಟರ್ಫೇಸ್ ನಿಮ್ಗೆ. ಇಲ್ಲಿ ಏನಿಲ್ಲ, ನೀವು ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಮಾಡ್ಬೇಕಾಗತ್ತೆ. ನೀವು ಇಲ್ಲಿ ಏನಿಲ್ಲ, ನೀವು SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ಮ ಹೆಸರು ಏನಿದೆ ಅದನ್ನ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ಆಧಾರ್ ನಂಬರ್ನ ಟೈಪ್ ಮಾಡ್ಬೇಕಾಗತ್ತೆ. ಮತ್ತೊಂದು ಸತಿ ಇಲ್ಲಿ ಆಧಾರ್ ನಂಬರ್ನ ಟೈಪ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಇಮೇಲ್ ID, ಯೂಸರ್ ನೇಮ್. ಇಲ್ಲಿ ಯೂಸರ್ ನೇಮ್ ಹೇಗೆ ಇಟ್ಕೋಬೇಕಂತ ಬಂದ್ರೆ, ನೀವು ಸಪೋಸ್ ನಿಮ್ಮ ಹೆಸರು ವಿನಾಯಕ್ ಅಂತಿದ್ರೆ, ನಿಮ್ಮ ಹೆಸರು ವಿನಾಯಕ್ ಅಂತಿದ್ರೆ ವಿನ್ನಾ 1 2 3 ಹಿಂಗೆ ಇಟ್ಕೋಬಹುದು. ನೀವು ಯೂಸರ್ ನೇಮ್ ಹೆಂಗೂ ಇಟ್ಕೋಬಹುದು. ನೀವು ಸಪೋಸ್ ನೀವು ಏನಾದ್ರೂ ಒಂದು ಸಂಜಯ್ ಅಂತಿದ್ರೆ SANJ ಮತ್ತೆ ನಿಮ್ಮ ಏನಾದ್ರು ಒಂದು ನಂಬರ್ಸ್ ನ 4 ನಂಬರ್ಸ್ ಇಟ್ಕೋಬಹುದು. ಈ ತರ ಯೂಸರ್ ನೇಮ್ ನ ಇಟ್ಕೋಬಹುದು. ಪಾಸ್ವರ್ಡ್ ನ ಇಲ್ಲಿ ಅದು ಪಾಸ್ವರ್ಡ್ ನ ಟೈಪ್ ಮಾಡ್ಬೇಕಾಗತ್ತೆ. ಅಲ್ಫಾ ನ್ಯೂಮರಿಕ್ ಪಾಸ್ವರ್ಡ್ ನ ಇಲ್ಲಿ ಒಂದ್ಸತಿ ಟೈಪ್ ಮಾಡ್ಬೇಕಾಗತ್ತೆ. ಅದೇ ತರ ಪಾಸ್ವರ್ಡ್ ನ ಅಲ್ಫಾ ನ್ಯೂಮರಿಕ್ ಪಾಸ್ವರ್ಡ್ ನ ಮತ್ತೊಂದ್ಸತಿ ಟೈಪ್ ಮಾಡ್ಬೇಕಾಗತ್ತೆ. ರಿಜಿಸ್ಟರ್ ಕೊಡ್ಬೇಕಾಗತ್ತೆ. ಇಲ್ಲಿ ರಿಜಿಸ್ಟರ್ ಕೊಟ್ಟಾಗ ನಿಮ್ಮ ಅಪ್ಲಿಕೇಶನ್ ನಂಬರ್ ತೋರಿಸ್ತಾ ಹೋಗುತ್ತೆ ಮತ್ತೆ ಯೂಸರ್ ನೇಮ್ ತೋರಿಸ್ತಾ ಹೋಗುತ್ತೆ. ಅದನ್ನ ನೀವು ಸ್ಕ್ರೀನ್ ಶಾಟ್ ಫೋಟೋ ಹೊಡ್ಕೊಂಡು ಇಟ್ಕೋಬೇಕಾಗತ್ತೆ. ಇಲ್ಲಿ ಲಾಗಿನ್ ಆದಾಗ ನಿಮಗೆ ಈ ತರ ತೋರಿಸ್ತಾ ಹೋಗುತ್ತೆ ನಿಮ್ಮ ಯೂಸರ್ ನೇಮು, ನಿಮ್ಮ ಅಪ್ಲಿಕೇಶನ್ ನಂಬರು. ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ನೇಮ್ ಬರ್ತಾ ಹೋಗುತ್ತೆ. ನೀವು ಮೇಲೋ ಫಿಮೇಲೋ ಯಾರು ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನಿಮ್ಮ ಫಾದರ್ಸ್ ನೇಮ್ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಆದ್ರೂ ತುಂಬೋದು, ನೀವು ತುಂಬಬೇಕಾಗತ್ತೆ. ಇಲ್ಲಿ ಫಾದರ್ಸ್ ನೇಮು, ಮದರ್ಸ್ ನೇಮು, ಇಲ್ಲಿ ಡೇಟ್ ಆಫ್ ಬರ್ತ್ ನ, ಇಲ್ಲಿ ರಿಲಿಜನ್ ಯಾವ್ದು ಅಂತಂದು, ಹಿಂದೂ, ಮುಸ್ಲಿಮ್, ಕ್ರಿಶ್ಚಿಯನ್ ಅಂತಂದು, ಇಲ್ಲಿ ಕ್ಯಾಟಗರಿನೇ ಯಾವುದು, ನಿಮ್ಮ ಯಾವ ಕ್ಯಾಟಗರಿ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಯಾಸ್ಟ್ ಯಾವ್ದು ಬರುತ್ತೆ ನಿಮ್ದು ಅದನ್ನ ಎಂಟ್ರಿ ಮಾಡ್ಬೇಕಾಗತ್ತೆ, ತುಂಬಬೇಕಾಗತ್ತೆ. ಇಲ್ಲಿ ಸ್ಟೇಟ್ ಯಾವುದು ಅಂತಂದು, ನಿಮ್ಮ ಯಾವ ಕರ್ನಾಟಕ ಸ್ಟೇಟ್ ಇದ್ರೆ ಕರ್ನಾಟಕ ಸೆಲೆಕ್ಟ್ ಮಾಡಿ. ಇಲ್ಲಿ ಡಿಸ್ಟ್ರಿಕ್ಟ್ ಯಾವುದು, ಪಿನ್ ಕೋಡ್ ಯಾವುದು,
ಇಲ್ಲಿ ಫಿಸಿಕಲಿ ಚಾಲೆಂಜ್, ನೀವು ಫಿಸಿಕಲಿ ಚಾಲೆಂಜ್ಡ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ. ಅವ್ರಿಗೆ ಯಾವುದೇ ತರದ ಫೀಸ್ ಕಟ್ಟೋ ಹಾಗಿರೋದಿಲ್ಲ ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ಸ್ ಅವರಿಗೆ. ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ನೀವು ಗೌರ್ಮೆಂಟ್ ಟೀಚರ್ ಆಗಿದ್ರೆ, ಈ ಸತಿ ಏನಂತಂದ್ರೆ ಗೌರ್ಮೆಂಟ್ ಟೀಚರ್ ಆಗಿದ್ರು ಅವರು ಟೆಟ್ ನ ಕ್ವಾಲಿಫೈ ಮಾಡ್ಬೇಕಂತ ಹೇಳ್ತಿದ್ದಾರೆ. ಹಾಗಾಗಿ ನೀವು ಗೌರ್ಮೆಂಟ್ ಟೀಚರ್ ಆಗಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ಯಾವ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದೀರಾ ಅದನ್ನ ತುಂಬಬೇಕಾಗತ್ತೆ. ನೀವು ಗೌರ್ಮೆಂಟ್ ಟೀಚರ್ ಆಗಿಲ್ಲ ಅಂತಂದ್ರೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿ. ನೀವು ನೋ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಯಾವುದೇ ತರದ ಸ್ಕೂಲ್ನ ಸೆಲೆಕ್ಟ್ ಮಾಡೋ ಏನು ಬರೆಯೋದಿರೋದಿಲ್ಲ. ಇಲ್ಲಿ ಜಸ್ಟ್ ಏನಂತಂದ್ರೆ ಸೇವ್ ಕೊಡ್ಬೇಕಾಗತ್ತೆ ನೀವು. ನೆಕ್ಸ್ಟ್ ಒಂದು ಫೀಲ್ಡ್ ಅಲ್ಲಿ ನೀವು ಪರ್ಸನಲ್ ಡೀಟೇಲ್ಸ್ ನ ತುಂಬಾ ಆದ ತಕ್ಷಣ ಎಜುಕೇಶನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಎಜುಕೇಶನ್ ನ ಬಂದ್ಬಿಟ್ರೆ ನಿಮ್ಗೆ ಇಲ್ಲಿ ಎಜುಕೇಶನ್ ಡೀಟೇಲ್ಸ್ ನ ತುಂಬಬೇಕಾಗತ್ತೆ. ನೀವು SSLC ನ ಯಾವೊಂದು ಇಯರ್ ಅಲ್ಲಿ ಪಾಸ್ ಆಗಿದ್ದೀರಾ ಅಂತಂದು, ಯಾವೊಂದು ಇಯರ್ ಅಲ್ಲಿ ಪಾಸ್ ಆಗಿದ್ದೀರಾ, ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಬೇಕತ್ತೆ. ಯಾವೊಂದು ಬೋರ್ಡ್ ಇಂದ ಪಾಸ್ ಆಗಿದ್ದೀರಾ, ಎಷ್ಟು ಪರ್ಸೆಂಟೇಜ್ ಅಂತ ಇಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ. ಅದೇ ತರ PUC ಪಾಸ್ ಆಗಿದ್ರೆ ಆ PUC ನ ಡೀಟೇಲ್ಸ್, ಯಾವ ಒಂದು ವರ್ಷದಲ್ಲಿ ಪಾಸ್ ಆಗಿದ್ದೀರಾ, ರಿಜಿಸ್ಟ್ರೇಷನ್ ನಂಬರ್, ಯೂನಿವರ್ಸಿಟಿ ಯಾವ ಬೋರ್ಡು, ಪರ್ಸೆಂಟೇಜ್ ಎಷ್ಟು ಅಂತ. ಅದೇ ತರ ಡಿಗ್ರಿನ ಬಂದ್ಬಿಟ್ರೆ ನೀವು ಯಾವ ಒಂದು ವರ್ಷದಲ್ಲಿ ಪಾಸ್ ಆಗಿದ್ದೀರಾ, ರಿಜಿಸ್ಟ್ರೇಷನ್ ನಂಬರ್, ಯೂನಿವರ್ಸಿಟಿ ಬೋರ್ಡ್ ನಂಬರು, ಡಿಗ್ರಿ ಯಾವ ಒಂದು ಡಿಗ್ರಿನ ಪಾಸ್ ಮಾಡಿದ್ದೀರಾ ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಪರ್ಸೆಂಟೇಜ್ನು ಎಂಟ್ರಿ ಮಾಡ್ಬೇಕಾಗತ್ತೆ. ಇಲ್ಲಿ ಅದೇ ತರ ಇಲ್ಲೂ ಕೆಲವೊಂದು ಆಪ್ಷನ್ಸ್ಗಳಿದಾವೆ. ಇಲ್ಲಿ ಡಿಪ್ಲೊಮಾ 2 ಇಯರ್ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಮಾಡಿರೋರು ಅವ್ರು ಯಾವ ಒಂದು ಸ್ಟೇಟ್ ಅಲ್ಲಿ ಮಾಡಿದ್ದಾರೆ ಅಂತಂದು ಇದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಯಾವ ಒಂದು ಸೆಲೆಕ್ಟ್ ಮಾಡಿದ್ರೆ ಅದನ್ನ ನೀವು ಇಲ್ಲಿ ಡೀಟೇಲ್ಸ್ನೆಲ್ಲ ಎಂಟ್ರಿ ಮಾಡ್ಬೇಕಾಗತ್ತೆ. ಇಲ್ಲಿ ಅದೇ ತರ ನೀವು ಓದ್ತಿದ್ರು ಅಪ್ಲೈ ಮಾಡ್ಬೋದು, ಮುಗಿಸಿದ್ರು ಅಪ್ಲೈ ಮಾಡ್ಬೋದು. ಅದೇ ತರ 2 ಇಯರ್ ಡಿಪ್ಲೊಮಾ ಇನ್ ಸ್ಪೆಷಲ್ ಎಜುಕೇಶನ್ ಅಂತಿದೆ. ಇಲ್ಲಿ ಇದು ಸೆಲೆಕ್ಟ್ ಮಾಡಿದ್ರೆ ಏನಂತಂದ್ರೆ ಇಲ್ಲಿ ಯಾವೊಂದು ಪರ್ಸ್ಯೂವಿಂಗ್ ಪಾಸ್ಡ್ ಅಂತಂದು ಇಲ್ಲಿ ಬರ್ತಾ ಹೋಗುತ್ತೆ. ಯಾವೊಂದು ಗೌರ್ಮೆಂಟ್ ಎಡೆಡ್ ಅಥವಾ ಇದ್ರಲ್ಲಿ ಮಾಡ್ತಿದ್ದೀರಾ ಅಂತಂದು, ಯಾವೊಂದು ಸ್ಟೇಟ್ ಅಲ್ಲಿ ಮಾಡ್ತಿದ್ದೀರಾ ಅಂತಂದು, ಅಥವಾ 2 ಇಯರ್ TCH ಕೋರ್ಸ್ ಮಾಡಿದ್ರೆ ನೀವು ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಈ ತರ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ಬರ್ತಾ ಹೋಗುತ್ತೆ. ನೀವು ಪರ್ಸ್ಯೂವಿಂಗ್ ಅಂತಂದ್ರೆ ನೀವು ಇನ್ನು ಡಿಗ್ರಿನ ಪಡಿತಿದ್ದೀರಾ ಅಂತಂದು, ಇಲ್ಲಿ ಪಾಸ್ಟ್ ಆಗಿದ್ರೆ ಪಾಸ್ಟ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಯಾವೊಂದು ಸ್ಟೇಟು, ಯಾವೊಂದು ಗೌರ್ಮೆಂಟ್ ಎಡೆಡ್ ಅನ್ಎಡೆಡ್ ಅದ್ರಲ್ಲಿ ಮಾಡಿದ್ದೀರಾ ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಅದೇ ತರ 1 ಇಯರ್ 2 ಇಯರ್ ಬ್ಯಾಚುಲರ್ BEd ಮಾಡಿದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಮುಗಿಸಿದ್ರೆ ಪಾಸ್ಟ್ ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಯಾವೊಂದು ಸ್ಟೇಟ್ ಅಲ್ಲಿ ಯಾವೊಂದು ಗೌರ್ಮೆಂಟ್ ಎಡೆಡ್ ಅಂತಂದು ಇಲ್ಲಿ ಅಡ್ರೆಸ್ನೆಲ್ಲ ತುಂಬಬೇಕಾಗತ್ತೆ. ಇಲ್ಲಿ ತುಂಬಾ ತಕ್ಷಣ ಏನಿಲ್ಲ, ನೀವು ಸೇವ್ ಕೊಡ್ಕೊಂತ ಹೋಗ್ಬೇಕಾಗತ್ತೆ. ಪರ್ಸನಲ್ ಡೀಟೇಲ್ಸ್ ನ ತುಂಬಿದೀರಾ. ನೆಕ್ಸ್ಟ್ ಎಜುಕೇಶನ್ ಡೀಟೇಲ್ಸ್ ನ, ನೆಕ್ಸ್ಟ್ ಎಲಿಜಿಬಿಲಿಟಿ ಒಂದು ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ನ ಇಲ್ಲಿ ಸೆಲೆಕ್ಟ್ ಮಾಡಿದಾಗ ನೀವು ಯಾವೊಂದು ಡಿಸ್ಟ್ರಿಕ್ಟ್ ಅಲ್ಲಿ ನೀವು ಎಲಿಜಿಬಿಲಿಟಿ ಟೆಸ್ಟ್ ನ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ನ ತಗೊಂತೀರ ಅಂತ ಬರ್ತಿದೆ. ನೀವು ಯಾವೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ಯಾವ ಒಂದು ಪೇಪರ್ಗೆ ಅಟೆಂಡ್ ಆಗ್ತೀರಾ ಅಂತಂದು, ಇಲ್ಲಿ ನೀವು BEd ಸೆಲೆಕ್ಟ್ ಮಾಡಿದ್ರೆ ನೋಡ್ರಿ, ಇಲ್ಲಿ 2 ಪೇಪರ್ ಇಲ್ಲಿ ನೀವು ತಗೊಳಕ್ ಬರೋದಿಲ್ಲ. BEd ಓದಿದ್ರೆ ಇಲ್ಲಿ ನೀವು BEd ಓದಿದ್ರೆ ಪೇಪರ್ 2 ಒಂದೇ ಸೆಲೆಕ್ಟ್ ಮಾಡ್ಬೋದು ನೀವು. ಇಲ್ಲಿ ನೋಡ್ರಿ, ಇಲ್ಲಿ ಬರ್ತಾ ಹೋಗುತ್ತೆ. DEd ಮಾಡಿದಿದ್ರೆ ಪೇಪರ್ 1 ಪೇಪರ್ 2 ಎರಡೂ ಬರ್ಬೋದು ಅವರಿಗೆ. ಆದ್ರೆ BEd ಮಾಡಿದಿದ್ರೆ ಪೇಪರ್ 2 ಒಂದೇ ಸೆಲೆಕ್ಟ್ ಮಾಡಕ್ ಬರ್ತಿದೆ ಇಲ್ಲಿ ಆಪ್ಷನ್. ಇಲ್ಲಿ ನೀವು ಫಸ್ಟ್ ಲ್ಯಾಂಗ್ವೇಜ್ ಯಾವ್ದಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ಅಂತಂದು ಇಲ್ಲಿ ನೀವು ಇಂಗ್ಲಿಷ್ ನ ತಗೊಂಡಿದ್ರೆ ಕನ್ನಡ ತಗೊಂಡಿದ್ರೆ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಂಗ್ಲಿಷ್ ತಗೊಂಡಿದ್ರೆ ಇಂಗ್ಲಿಷ್ ಸೆಲೆಕ್ಟ್ ಮಾಡಿ. ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು ತಗೊಂಡಿದ್ದೀರಾ ಅಂತಂದು ಇಲ್ಲಿ ನೀವು ಹಿಂದಿ ತಗೊಂಡಿದ್ರೆ ಹಿಂದಿನ ಸೆಲೆಕ್ಟ್ ಮಾಡಿ, ಯಾವ್ದು ತಗೊಂಡಿದ್ರೆ ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಆಪ್ಷನಲ್, ನೀವು ಯಾವ್ದು ಆಪ್ಷನಲ್ ಸಬ್ಜೆಕ್ಟ್ ಇಲ್ಲಿ ಬರ್ತಾ ಹೋಗುತ್ತೆ. ನೀವು ಯಾವ ಒಂದು ಡಿಗ್ರಿನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಬರ್ತಿದೆ. ಇಲ್ಲಿ BSc ಸೆಲೆಕ್ಟ್ ಮಾಡಿದ್ರಿಂದ ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಬರ್ತಿದೆ. ಇಲ್ಲಿ ನೀವು ಕ್ವಶನ್ ಪೇಪರ್ನ ಯಾವ ಒಂದು ಲ್ಯಾಂಗ್ವೇಜ್ ಅಲ್ಲಿ ಬರೀತೀರಾ ಅಂತ ಕೇಳ್ತಿದೆ. ಇಲ್ಲಿ ಇಂಗ್ಲಿಷ್ ಅಲ್ಲಿ ಬರೀಬಹುದು, ಹಿಂದಿಯಲ್ಲಿ ಬರೀಬಹುದು, ಇಲ್ಲ ಅಥವಾ ಕನ್ನಡದಲ್ಲಿ. ನಾನು ಇಲ್ಲಿ ಇಂಗ್ಲಿಷ್ ಸೆಲೆಕ್ಟ್ ಮಾಡ್ತೇನೆ. ನೆಕ್ಸ್ಟ್ ಏನಿಲ್ಲ, ಸೇವ್ ಅಂತ ಕೊಡ್ತೇನೆ. ಒಂದು ಫೀಲ್ಡ್ ಅಲ್ಲಿ ನೀವು ಪರ್ಸನಲ್ ಡೀಟೇಲ್ಸ್ ಎಜುಕೇಶನ್ ನ ಸೆಲೆಕ್ಟ್ ಮಾಡಿದ್ರೆ ಎಲಿಜಿಬಲ್ ಟೆಸ್ಟ್ ಪೇಪರ್ ನ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನಿಮ್ಮ ಫೋಟೋನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಸಿಗ್ನೇಚರ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮ್ಗೆ ಸಬ್ಮಿಟ್ ಕೊಡೋಬೇಕಾದ್ರೆ ಒಂದು ಪಾಪಪ್ ಬರುತ್ತೆ. ನೀವು ಮಾಡಿಫಿಕೇಶನ್ ಮಾಡೋದಕ್ಕೆ ಬರೋದಿಲ್ಲ, ನೀವು ಪ್ರಿಂಟ್ಔಟ್ ತಗೋಬಹುದು ಅಂತಂದು ಕೇಳುತ್ತೆ. ಇಲ್ಲಿ ಎಸ್ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ನೀವು ಒಂದ್ಸತಿ ಕರೆಕ್ಟ್ ಆಗಿದ್ದೇನೆ ಇಲ್ಲ ಅಂತ ಚೆಕ್ ಮಾಡ್ಕೊಂಡು ಎಸ್ ಅಂತ ಕೊಡ್ಬೇಕಾಗತ್ತೆ. ಅಲ್ಲಿಗೆ ಸಬ್ಮಿಟ್ ಆಗ್ತಾ ಹೋಗುತ್ತೆ ನಿಮ್ಮ ಅಪ್ಲಿಕೇಶನ್.
ಲಾಸ್ಟ್ ಒಂದು ಸ್ಟೆಪ್ಪಲ್ಲಿ ನೀವು ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪೇಮೆಂಟ್ನ ಮಾಡಬೇಕಾಗತ್ತೆ. ಇಲ್ಲಿ ಪೇಮೆಂಟು ನೀವು ಪೇ ನೌ ಅಂತ ಕೊಟ್ರೆ ಇಲ್ಲಿ ಏನಂತಂದ್ರೆ ನೀವು ನಿಮ್ಮ ಎಷ್ಟು ಯಾವೊಂದು ಕ್ಯಾಟಗರಿ ಸೆಲೆಕ್ಟ್ ಮಾಡಿರ್ತೀರ ಅದ್ರ ಮೇಲೆ ಪೇಮೆಂಟ್ ಬರ್ತಾ ಹೋಗುತ್ತೆ. ನೀವು ಪೇಮೆಂಟ್ ಒಂದ್ ಸತಿ ಪೇಮೆಂಟ್ ಡಿಡಕ್ಟ್ ಆದಾಗ ಮತ್ತೊಂದ್ ಸತಿ ಮಲ್ಟಿಪಲ್ ಪೇಮೆಂಟ್ಸ್ ಮಾಡಕ್ ಹೋಗ್ಬಿಡಿ. ಯಾಕಂತಂದ್ರೆ ಇಲ್ಲಿ ಸರ್ವರ್ ಪ್ರಾಬ್ಲಮ್ ಇಂದ ನಿಮ್ಮ ಅಪ್ಲಿಕೇಶನ್ ಕೆಲವೊಂದ್ ಸತಿ ನಿಮ್ಮ ಯು ಪಿ ಐ ಪೇಮೆಂಟ್ ಸಕ್ಸಸ್ಫುಲ್ ಅಂತ ತೋರಿಸೋದಿಲ್ಲ. ಇಲ್ಲಿ ಪೇಮೆಂಟ್ ಮಾಡಿದ ತಕ್ಷಣ ಒಂದು ಅಕ್ನಾಲೇಜ್ಮೆಂಟ್ ಸ್ಲಿಪ್ ನ ಇಲ್ಲಿ ಪ್ರಿಂಟ್ ಅಂತ ಕೊಟ್ರೆ ನಿಮ್ಗೆ ಅಕ್ನಾಲೇಜ್ಮೆಂಟ್ ಸ್ಲಿಪ್ ಬರ್ತಾ ಹೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.